ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಡೆಲಿವರಿ ಆಗಿ ಇವತ್ತಿಗೆ 9 ದಿನ ಆಯ್ತು ನೋಡ್ರಿ. ಸೊ ಬೆಳಗ್ಗೆ 8 ಗಂಟೆ ಸುಮಾರಿಗೆ ನಮ್ಮ ಪಾಪುನ ಬಿಸಿಲಿಗೆ ಕರ್ಕೊಂಡು ಬಂದಿದ್ದೇವೆ. ನಾನು ನನ್ನ ಹಸ್ಬೆಂಡು. ಚಿನ್ನು ಮಲ್ಕೊಂಡಾನ, ನಮ್ಮ ಮಮ್ಮಿ ಕೂಡ ಮಲ್ಕೊಂಡಾರ ನೋಡ್ರಿ. ಮಮ್ಮಿ ಫುಲ್ ಕೆಳಗಡೆ ಇದ್ರೊಳಗೆ ಅದಾರ, ಹಾಲ್ ಒಳಗೆ ಮಲ್ಕೊಂಡಿರ್ತಾರೆ ಅವ್ರು. ನಾನು ನನ್ನ ಹಸ್ಬೆಂಡು ಚಿನ್ನು ಪಾಪು ಬೆಡ್ರೂಮ್ ಒಳಗೆ ಮಲ್ಕೊಂಡಿರ್ತೀವಿ. ಬೆಳಗ್ಗೆ ಎದ್ದ ತಕ್ಷಣ ನಾವು ಎಬ್ಸಂಗೆ ಇಲ್ಲ, ಬಂದ್ಬಿಡ್ತೀವಿ ನಾನು ನನ್ನ ಹಸ್ಬೆಂಡ್. ಯಾಕಂದ್ರೆ ಸ್ವಲ್ಪ ಜಾಂಡೀಸ್ ಇರೋ ಚಾನ್ಸಸ್ ಐತಂತ ಹೇಳಿದಾರಲ್ಲ, ಹಾಗಾಗಿ ಹಾಸ್ಪಿಟಲ್ಗೆ ಹೋಗಿ ತೋರಿಸೋ ಬದಲು ಒಂದು 2-3 ದಿನ ನಾವು ಟ್ರೈ ಮಾಡಿ ನೋಡೋಣ ಬಿಸ್ಲಿಗೆ, ಅದು ನ್ಯಾಚುರಲ್ ಆಗಿ ಕಡಿಮೆ ಮಾಡಕ್ಕೆ ಅಂತ ಹೇಳಿ ಬಂದಿರ್ತೀವಿ. ಯಾಕಂದ್ರೆ ಹಾಸ್ಪಿಟಲ್ ಒಳಗಂದ್ರೆ ಅಡ್ಮಿಟ್ ಅದು ಮಾಡ್ಕೊಳ್ತಾರೆ, ಮತ್ತು ಏನಾದರೂ ಹೇಳ್ತಾರೆ, ಭಯ ಆಗ್ತದೆ. ಅದಕ್ಕೆ ಸ್ವಲ್ಪ ಟ್ರೈ ಮಾಡಿ ನೋಡೋಣ, ಆಮೇಲೆ ಬೇಕಾದ್ರೆ ಚೆಕ್ ಮಾಡಿದಾಗ ಇನ್ನೂ ಐತಂದ್ರೆ ಹಾಸ್ಪಿಟಲ್ ಒಳಗೆ ಇದು ಮಾಡಕ್ಕೆ ಬರ್ತೈತೆ ಅಂತೇಳಿ. ಮತ್ತು ಊರಿಂದ ಬಂದಿದ್ದಾರೆ ನೋಡ್ರಿ ಅವರೆಲ್ಲರೂ, ಅಂದರೆ ನಮ್ಮ ನಾದಿನಿ ಅದು ಎಲ್ಲರೂ ಹೋಗಿದ್ದಾರೆ. ಮನೆಯೊಳಗೆ ಯಾರೂ ಇಲ್ಲ ಈಗ. ಜಸ್ಟ್ ನಾನು, ನನ್ನ ಹಸ್ಬೆಂಡು, ಚಿನ್ನು, ಪಾಪು ಮತ್ತು ಮಮ್ಮಿ ಅದಾರ. ಮಮ್ಮಿ ಫೋರ್ಸ್ ಮಾಡಿ ಇಟ್ಕೊಂಡೇವಿ ಆ್ಯಕ್ಚುಲಿ ಮನೆಯೊಳಗೆ, ಅಂದ್ರೆ ಬಾಣಂತನ ಮಾಡಕ್ಕೆ. ಅವರು ಇರಂಗಿಲ್ಲ ಹಾಗೆಲ್ಲ, ಬೇಕಾದ್ರೆ ಕೆಲಸ ಮಾಡಿ ಹೋಗ್ಬಿಡ್ತೇವೆ ಏನು ಅಂತಾರೆ. ಆದ್ರೆ ಅದು ಸರಿ ಅನ್ಸಂಗಿಲ್ಲ ನೋಡ್ರಿ. ಯಾಕಂದ್ರೆ ಸಣ್ಣ ಮಗು ಇದ್ದಲ್ಲಿ ಯಾರಾದರೂ ತಾಯಿಗಳದು ಇರಲೇಬೇಕಾಗ್ತದೆ. ಬಟ್ ಮಮ್ಮಿಗೆ ಫೋರ್ಸ್ ಮಾಡಿ ಇಟ್ಕೊಂಡೇವಿ 1 ಮಂತ್ ಅಂತ ಹೇಳಿ. ಸೊ ಅದಕ್ಕೆ ಮೇಲೆ ಈಗ ಎದ್ದು ಬಂದರು ಮಮ್ಮಿ, ಪಾಪನ ಕರ್ಕೊಂಡು ಬಂದ್ರೇನಂತೇಳಿ. ಹೊಟ್ಟೆ ತೊಗೊಂಡು ಕೊಟ್ಟಿದ್ರೆ ಮಮ್ಮಿ ಕುಡಿಯಾಕ. ನೋಡಿದ್ರೆ ಈ ಥರ ಆಗಿತ್ತು ನೋಡ್ರಿ. 500 ರೂಪೀಸ್ ಕೊಟ್ಟು ಮೊಟ್ಟೆ ತರಿಸಿದ್ವಿ, ಬಟ್ ಎಲ್ಲ ಬಾದಾಗಿದ್ದಾವೆ. ಈಗ ಟೈಮ್ ಬಂದು 12:30 ಆಗಿತ್ತು ನೋಡ್ರಿ. ಟಿಫನ್ ಅದೆಲ್ಲ ಮುಗಿಸ್ಕೊಂಡು ರೆಡಿ ಆಗಿಬಿಟ್ಟು ನಾನು ಕೆಳಗೆ ಬಂದೆ. ಪಾಪುನ ಮಮ್ಮಿ ಎತ್ಕೊಂಡು ಕೂತಿದ್ರು. ಈಶ್ವರಿ ಮತ್ತು ಅವ್ರ ಅಜ್ಜಿ ನೋಡಿಬಿಟ್ಟು, ಇಲ್ಲಾಕೆ ಬಂದು ಕೂತಿದ್ರಿ, ಏನು ಹೊರಗೆ ಹೊಂಟಿರೇನು ಅಂತ ಹೇಳಿ ಬಂದಿದ್ರು ಒಳಗೆ ನೋಡಕ್ಕೆ. ಸೊ ನಾವೆಲ್ಲ ರೆಡಿ ಆಗಿಬಿಟ್ಟು ಹಾಸ್ಪಿಟಲ್ ಕಡೆ ಹೋಗಾಕತ್ತೀವಿ ನೋಡ್ರಿ. ಯಾಕಂತ ಹೇಳ್ತೇನೆ. ಈಗ ನಮ್ಮ ಹಸ್ಬೆಂಡ್ ಅವರು ಕೂಡ ನಂಗೆ ಡೆಲಿವರಿ ಆಗಿರೋದ್ರಿಂದ ರಜೆ ತೊಗೊಂಡಾರ. ಚಿನ್ನಗೂ ಕೂಡ ರಜೆ ಐತಿ. ನಗ್ತಾನ. ಫಸ್ಟಿಗೆ ನಾವು ಪಾಪುನ್ ತೋರಿಸ್ಬೇಕಂತ ಹೇಳಿ ಬಂದ್ವಿ ನೋಡ್ರಿ. ಯಾಕಂದ್ರೆ ಡೆಲಿವರಿ ಆಗಿ ಡಿಸ್ಚಾರ್ಜ್ ಆಗೋ ದಿನ ಬ್ಲಡ್ ರಿಪೋರ್ಟ್ ಒಳಗೆ ಪಾಪುಂದ ಸ್ವಲ್ಪ ಒಂದು 2-3% ಜಾಂಡೀಸ್ ಇರೋ ಚಾನ್ಸಸ್ ಐತಂತ ಹೇಳಿದ್ರು. ಅದಕ್ಕೆ ನಮಗೂ ಕೂಡ ಭಯ ಆಗಿತ್ತು. ಮತ್ತು ಆಮೇಲೆ ಭಯ ಪಟ್ಕೊಳ್ಳೋದು ಬೇಡ, ಸ್ವಲ್ಪ ಡೈಲಿ ನಮ್ಮ ಸೂರ್ಯನ ಬಿಸಿಲಿಗೆ ಹಿಡಿದು ನೋಡೋಣಂತ, ಕಡಿಮೆ ಆಗ್ತೈತಿ. ಮತ್ತು ಕಬ್ಬಿನ ಹಾಲು ಕುಡಿಯೋಣಂತ ಅಂದ್ಕೊಂಡಿದ್ವಿ. ಸೊ ಅದೇ ಥರ ಮಾಡಿದ್ವಿ. ಈಗ ಇಲ್ಲಿ ಬಂದು ತೋರಿಸಿದ ಕೂಡಲೇ ಡಾಕ್ಟರ್ ಚೆಕ್ ಮಾಡಿ ನೋಡಿಬಿಟ್ಟು ಜಾಂಡೀಸ್ ಅದು ಏನೂ ಇಲ್ಲ, ಚಲೋ ಅದಾಳ, ಆರಾಮದಾಳ ಅಂಥೇಳಿ ಮಾಡಿದರು. ಮತ್ತು ವೇಟ್ ಕೂಡ ಚೆಕ್ ಮಾಡಿ ನೋಡಿದರು. ಸೊ ಏನೂ ಪರವಾಗಿಲ್ಲ, ಎಲ್ಲ ಬರೋಬ್ಬರ ಐತಿ ಅಂತ ಹೇಳಿಬಿಟ್ಟು ಒಂದು ಟಾನಿಕ್ ಬರೆದು ಕೊಟ್ಟರು. ತೊಗೊಂಡು ಈಗ ಮೇಲ್ಗಡೆ ಮೆಟರ್ನಿಟಿ ಹಾಸ್ಪಿಟಲ್ ಐತೆ ನೋಡ್ರಿ, ನಂದು ಡೆಲಿವರಿ ಆಗಿರೋದು. ಸೊ ಅಲ್ಲಿ ಬಂದ್ವಿ. ಡಾಕ್ಟರ್ ಇನ್ನೂ ಬಂದಿರಲಿಲ್ಲ ನೋಡ್ರಿ. ಅದಕ್ಕೆ ನಮ್ಗೆ ಒಳಗಡೆ ಕುತ್ಕೋರಿ ಕಾಟ್ ಮ್ಯಾಗ ಅಂತ ಹೇಳಿದ್ರು. ಇಲ್ಲೇ ಕುತ್ಕೊಂಡಿದ್ವಿ. ಚಿನ್ನು ಮತ್ತು ನಮ್ಮ ಹಸ್ಬೆಂಡ್ ಅವ್ರಿಗಂತೂ ರಜೆ ಐತಿ, ಅವರು ಕೂಡ ಸ್ವಲ್ಪ ರಿಲ್ಯಾಕ್ಸಿಂಗ್ ಅದಾರ. ಇಲ್ಲಾಂದ್ರೆ ಮತ್ತು ಆಫೀಸು ಸ್ಕೂಲು ಅಂತ ಟೆನ್ಷನ್ ಆಗ್ತಿತ್ತು ನನಗೆ, ಏನು ಮಾಡೋದು ಅಂತಲೇ ಗೊತ್ತಾಗ್ತಿರ್ಲಿಕ್ಕಿಲ್ಲ. ಸೊ ಪುಣ್ಯಕ್ಕೆ ನಂದು ಟೈಮ್ ಸರಿ ಐತಿ, ಇಬ್ಬರಿಗೂ ರಜೆ ಐತಿ. ಹಸ್ಬೆಂಡ್ ಅವ್ರಿಗೆ ರಜೆ ಇಲ್ಲ, ಬಟ್ ಅವ್ರು ತೊಗೊಂಡಾರ, ಲೀವ್ ತೊಗೊಂಡಾರ. ಸೊ ಇಲ್ಲಿ ಮಲ್ಕೊಳಕ್ಕೆ ಹೇಳಿದ್ರೆ ಮಲ್ಕೊಂಡಿದ್ದೆ. ಪಾಪು ಅಂತೂ ಶಾನೆ ಅಂದ್ರೆ ಶಾನೆ ಐತೆ ನೋಡ್ರಿ. ಯಾಕಂದ್ರೆ ಬಂದಾಗಿಂದ ನೋಡತ್ತೀವಿ, ಎಷ್ಟೋ ತಾಸ ನಾವು ಪಾಪು ಸ್ವಲ್ಪನೂ ಅತ್ತೆ ಇಲ್ಲ, ಮತ್ತು ಹಾಲು ಕುಡ್ಸಿಲ್ಲ ನಾನು ಇನ್ನೂ, ಆರಾಮಾಗಿ ಮಲ್ಕೊಂಡೈತಿ. ಸೊ ಅದಕ್ಕೆ ಇವ್ರು ಆರಾಮ್ ಮಾತಾಡ್ಕೊಂಡು ನಕ್ಕೊಂಡು ಕೂತಿದ್ದಾರೆ ನೋಡ್ರಿ. ಇಲ್ಲಾಂದ್ರೆ ಪಾಪು ಅಳಕತ್ರ ಮುಗಿತ ಎಲ್ಲರೂ ಓಡಾಡ್ಬೇಕಾಗ್ತೈತಿ. ನನ್ಗೆ ಸ್ಟಿಚ್ ಹಾಕಿದಲ್ಲಿ ಸಿಕ್ಕಾಪಟ್ಟೆ ಪೇನ್ ಆಗತ್ತಿತ್ತು. ಕುತ್ಕೊಳಕ, ನಿಂತ್ಕೊಳಕ, ಬಗ್ಗಾಕ, ಈವನ್ ಪಾಪುನ ಎತ್ಕೊಳಕ್ಕೂ ಕೂಡ ಆಗೋತ್ತಾಗಿತ್ತು ನನಗೆ. ಅಷ್ಟು ಕೆಟ್ಟ ನಂಗೆ ಪೇನ್ ಆಗತ್ತಿತ್ತು. ಅದಕ್ಕೆ ಭಯ ಆಗಿಬಿಟ್ಟು ನನಗೂ ಕೂಡ ತೋರಿಸ್ಬೇಕಂತ ಹೇಳಿ ಬಂದಿದ್ದೇವೆ. ಡಾಕ್ಟ್ರ್ ಇನ್ನೂ ಬಂದಿಲ್ಲ ನೋಡ್ರಿ. ಚಾಕ್ಲೇಟ್ ತಿನ್ಬೋದು ಗೊತ್ತಿಲ್ಲಪ್ಪ. ಹೇಳ್ಯಾ ತೆಗಿ ಹೋಗ್ತೀನಿ ಅದು ಕುಂಡ್ರು ಮಟ್ಟ ಸುಮ್ಮನೆ ಇರಚಿನ. ನೀ ಕುಂಡ್ರಿನ, ನೀ ಕುಂಡ್ರೋಗ, ಇಲ್ಲೇ ಕುಂಡ್ರೋಗ.
ನಾವ 12:30ಗೆ ಹಾಸ್ಪಿಟಲ್‌ಗೆ ಹೋಗಿದ್ವಿ. ಡಾಕ್ಟರ್ ಬರೋದು ಲೇಟ್ ಆಯ್ತು. ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಈಗ 3 ಗಂಟೆ ಆಗೈತಿ. ಮನೆಯೊಳಗೆ ಏನೂ ಅಡುಗೆ ಮಾಡಿರ್ಲಿಲ್ಲ ನೋಡ್ರಿ. ಅದಕ್ಕೆ ಅರ್ಜೆಂಟಾಗಿ ಮಮ್ಮಿ ಸ್ವೀಟ್ ಮಾಡಿದ್ರ. ಅದ್ರ ಜೊತೆ ಹಾಲು ಮತ್ತು ಸಂಡ್ಗಿನೂ ಕರ್ದಾರ. ಮನೆಗೆ ಬಂದ ಕೂಡಲೇ ಏನು ಬ್ಲಾಗ್ ಅದು ಮಾಡಲಿಲ್ಲ. ಯಾಕಂದ್ರೆ ಪಾಪನೂ ಸ್ವಲ್ಪ ಅಳಾತಿತ್ತು. ಅದಕ್ಕೆ ಫೀಡಿಂಗ್ ಮಾಡಿಸ್ಬಿಟ್ಟು ಕರ್ಕೊಂಡು ಬಂದು ಮೇಲೆ ಹಂಗೆ ಮಲಗಿಸಿದ್ನಿ. ಸೊ ಅದಕ್ಕೆ ಏನೂ ಬ್ಲಾಗ್ ಮಾಡಲಿಲ್ಲ. ಹಾಸ್ಪಿಟಲ್ದಂತೂ ನೋಡಿದಿರಿ, ಸ್ಟಿಚ್ ಬಿಚ್ಚೋದಿತ್ತು. ಸ್ಟಿಚ್ ಬಿಚ್ಚಿದ್ರು. ಆಮೇಲೆ ಸ್ವಲ್ಪ ಡ್ರೆಸ್ಸಿಂಗ್ ಅದು ಮಾಡಿದರು. ಒಂದು ಸೈಡ್ ಅಂತೂ ಫುಲ್ ಅಂದ್ರೆ ಫುಲ್ ಬಾವು ಬಂದಂಗೆ ಆಗಿಬಿಟ್ಟಿತ್ತು ನೋಡ್ರಿ, ಉಪ್ಪಿ. ಸೊ ಅದು ಭಾಳ ಅಂದ್ರೆ ಭಾಳ ಪೇನ್ ಆಗತ್ತಿತ್ತು ನನಗೆ. ಅದನ್ನ ತೋರಿಸಿದ ಕೂಡಲೇ ಅವ್ರು ಅಂದರು ನೀರು ತುಂಬೈತೆ ಅದ್ರಾಗ ಅಂಥೇಳಿ ಅದನ್ನೆಲ್ಲ ಫುಲ್ ಒತ್ತಿ ನೀರೆಲ್ಲ ತೆಗೆದ್ರು. ಭಾಳ ಅಂದ್ರೆ ಭಾಳ ತ್ರಾಸಾಯಿತು. ಒದ್ದಾಡಕತ್ತಿದ್ನಿ ಫುಲ್ ಜೋರು ಚೀರಿ. ಇದು ನನಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಸಿಜ್ರಿನ್ದು. ಯಾಕಂದರೆ ಫಸ್ಟ್ ಚಿನ್ನೊಂದು ನಾರ್ಮಲ್ ಡೆಲಿವರಿ ಆಗಿತ್ತು. ಸೊ ಇದು ಸಿಜ್ರಿನ. ಹಿಂಗಾಗಿ ಭಾಳ ಅಂದ್ರೆ ಭಾಳ ತ್ರಾಸಾಗತ್ತೈತಿ. ಏನೂ ಮಾಡೋಕ್ಕಾಗಂಗಿಲ್ಲ. ಹೆಂಗೆ ಬರ್ತದೆ ಹಂಗೆ ಹೋಗಲೇಬೇಕಾಗ್ತದೆ. ನಾನೇನು ಎಷ್ಟೋ ಪ್ರಯತ್ನ ಮಾಡಿದ್ನಿ ನಾರ್ಮಲ್ ಮಾಡ್ಕೋಬೇಕಂತೇಳಿ. ಬಟ್ ಅದು ಆಗಲಿಲ್ಲ. ಯಾಕಂದ್ರೆ ಬೇಬಿದು ತಲೆ ಮೇಲೆ ಬಂದುಬಿಟ್ಟಿತ್ತಲ್ಲ, ಹಾಗಾಗಿ ನಾರ್ಮಲ್ ಆಗಂಗಿಲ್ಲ. ತಲೆ ಮೇಲೆ ಬಂದೈತಿ. ಅರ್ಜೆಂಟಾಗಿ ಸಿಜ್ರಿನ್ ಮಾಡಲೇಬೇಕು ಅನ್ನಕತ್ರು, ಮಾಡಿದರು. ಸೊ ಈಗ ನನಗೆ ತ್ರಾಸು ಭಾಳ ಆಗತೈತಿ. ಭಾಳ ಅಂದ್ರೆ ಭಾಳ ತ್ರಾಸು ಆಗತ್ತೆ, ಹೇಳೋಕ್ಕಾಗಂಗಿಲ್ಲ. ಯಾಕಂದ್ರೆ ಬೇರೆದವ್ರ ಸಿಜ್ರಿನ್ಗೂ ನನ್ನ ಸಿಜ್ರಿನ್ಗೂ ಭಾಳ ವ್ಯತ್ಯಾಸ ಐತೆ ನೋಡ್ರಿ. ಯಾಕಂದ್ರೆ 2 ಡೇಸ್ ಮುಂಚೆ ನನಗೆ ನಾರ್ಮಲ್ ಡೆಲಿವರಿಗೋಸ್ಕರ ಭಾಳ ಅಂದ್ರೆ ಭಾಳ ತ್ರಾಸು ಕೊಟ್ರು. ಅಂದ್ರೆ ಪೇನೇ ಬರೋತ್ತಾಗಿತ್ತಲ್ಲ, ಪೇನ್ ಬರೋಗೋಸ್ಕರ ಪೇನ್ ಬರೆಸಿ ಹೆಂಗೆಂಗೋ ಏನೇನೋ ಒಳಗಡೆ ಏನೇನೋ ಇನ್ಸಲ್ಟ್ ಅದು ಮಾಡೋದಿತ್ತು. ಸೊ ಅದೆಲ್ಲ ಮಾಡಿದರು. ಬಟ್ ಆದ್ರೂ ಅದು ವರ್ಕ್ ಆಗಲಿಲ್ಲ. ಪೇನೇ ಬರಲಿಲ್ಲ. ಬರೋದು ಹೋಗೋದು ಹಿಂಗೆ ಆಯಿತು. ಸೊ ಫೈನಲಿ ಲಾಸ್ಟಕ್ಕೆ ಸಿಜ್ರಿನ್ ಮಾಡುವಂಥ ಪರಿಸ್ಥಿತಿ ಬಂತು. ಬಟ್ ನಾನಂತೂ ಸಿಕ್ಕಾಬಟ್ಟೆ ಹತ್ತಿದ್ದೇನೆ ಸಿಜ್ರಿನ್ ಅಂದ ಕೂಡಲೇ. ನಂಗೆ ನಾರ್ಮಲ್ಲೇ ಮಾಡ್ಕೋಬೇಕು ನಾ ಅಂಥೇಳಿ. ಬಟ್ ಅದು ನನ್ನ ಕೈಯಾಗಿರಲಿಲ್ಲ. ಯಾಕಂದ್ರೆ ಡಾಕ್ಟ್ರ್ ಹೇಳಿಬಿಟ್ರೆ ತಲೆ ಮೇಲೆ ಬಂದೈತಿ, ನಾರ್ಮಲ್ ಆಗಂಗಿಲ್ಲ, ಸಿಜ್ರಿನ್ ಮಾಡಲೇಬೇಕು ಅರ್ಜೆಂಟ್ ಅಂಥೇಳಿ. ಸೊ ಈಗ ತ್ರಾಸಂತೂ ಭಾಳ ಕೆಟ್ಟಾಗತ್ತೆ. ಸೊ ಸ್ಟಿಚ್ಚನ್ನು ಬಿಚ್ಚಿದ್ರು, ಬ್ಯಾಂಡೇಜ್ ಅದು ಎಲ್ಲ ಹಚ್ಚಿದ್ರು, ಡ್ರೆಸ್ಸಿಂಗ್ ಮಾಡಿ. ಆಮೇಲೆ ಅದು ನೀರು ತುಂಬಿತ್ತಲ್ಲ ಅದನ್ನು ಎಲ್ಲ ತೆಗೆದ್ರು. ಸೊ ಇನ್ನೂ ಜಾಸ್ತಿ ನುಸಾತೈತಿ, ಯಾಕಂದ್ರೆ ಡ್ರೆಸ್ಸಿಂಗ್ ಮಾಡಿದಾರಲ್ಲ ಅದಕ್ಕೆ. ಸೊ ಈಗ ಊಟಕ್ಕೆ ಚಪಾತಿ ಪಲ್ಯ ಮಾಡ್ಕೊಂಡು ಬಂದು ಕೊಟ್ಟರು. ಸೊ ಊಟ ಮಾಡೋಕ್ಕೆ ಕೂತಿದ್ದೇನೆ. ಇನ್ನೂ ಟೈಮ್ ಆಗಿಲ್ಲ. ಈಗ ಇನ್ನೂ 7:15 ಆಗಿಲ್ಲ. ಸೊ ಬೇಗನ ಇವತ್ತು ಊಟ ಮಾಡ್ಬೇಕಂತೇಳಿ ನಿದ್ದೆ ಏನು ಮಾಡಿಲ್ಲ. ಆದ್ರೂ ಒಂದು ಸ್ವಲ್ಪ ಮುಖ ಒಂಥರ ಕಾಣತೈತಿ. ಪಾಪು ಅಂತೂ ಮಲ್ಕೊಂಡೈತಿ. ಸೊ ನಾನು ಚಪಾತಿ ಪಲ್ಯ ತಿಂತೇನಂತ. ವ್ಲಾಗ್ ಕಂಟಿನ್ಯೂಸ್ ಆಗಿ ಡೈಲಿ ವ್ಲಾಗ್ ಮಾಡೋಕ್ಕಾಗುತ್ತೆ. ಬಟ್ ಟ್ರೈ ಮಾಡತ್ತೇನೆ ನನ್ನ ಎಕ್ಸ್ಪೀರಿಯನ್ಸ್ನ. ಎಷ್ಟಾಗ್ತೈತೆ ಅಷ್ಟು ಶೇರ್ ಮಾಡ್ಬೇಕಂತ ಹೇಳಿ. ಡಾಕ್ಟ್ರ್ ಎಲ್ಲನೂ ತಿನ್ನಂದಾರ ನೋಡ್ರಿ. ನಾರ್ಮಲ್ ಡೆಲಿವರಿ ಆದಾಗ ಏನೇನು ತಿಂತಿರಲ್ಲ ಎಲ್ಲನೂ ತಿನ್ನಂತ ಹೇಳಿದಾರೆ. ಬಟ್ ಮ್ಯಾಂಗೋ ಅಷ್ಟೇ ತಿನ್ಬೇಡ ಅಂದಾರ. ಮನೆಯೊಳಗೆ ಮ್ಯಾಂಗೋ ಅದಾವೆ, ಬಟ್ ತಿನ್ನಬಾರ್ದು. ಫ್ರೂಟ್ಸ್ ಅದು ಎಲ್ಲ ತಿನ್ನಿರಿ. ಮತ್ತು ರೊಟ್ಟಿ ಚಪಾತಿ ಪಲ್ಯ ಎಲ್ಲನೂ ಫಾಲೋ ಮಾಡಿರಿ ಅಂತ ಹೇಳಿದಾರೆ. ಡಾಕ್ಟರ್ ಏನೋ ಎಲ್ಲ ತಿನ್ನಂತಾರೆ ನೋಡ್ರಿ. ಆದರೂ ಕೂಡ ನಾವು ಕೆಲವೊಂದು ಐಟಮ್ಸ್ ತಿನ್ನಬಾರ್ದು. ಬದನೆಕಾಯಿ, ಬಟಾಟಿ, ಕಡಲೆ ಹಿಟ್ಟು, ಕಡಲೆಬೇಳೆ ಕೆಲವೊಂದಷ್ಟು ಇರ್ತಾವೆ. ಅವನ್ನೆಲ್ಲ ತಿನ್ನೋದನ್ನ ಬಿಟ್ಬಿಡ್ಬೇಕು ಸ್ವಲ್ಪ ತಿಂಗಳ ಕಾಲ. ಅಟ್ಲೀಸ್ಟ್ ಒಂದು 3-5 ಮಂತ್ ಆದರೂ. ಟೈಮ್ ಬಂದು ಇವಾಗ ರಾತ್ರಿ 8:30 ಆಗೈತೆ ನೋಡ್ರಿ. ಪಾಪುಗೆ ನೀರು ಹನಿಸ್ಬೇಕಂತ ಹೇಳಿ ಮಮ್ಮಿ ಎಣ್ಣೆ ಮಸಾಜ್ ಮಾಡಕತ್ತಾರ. ಡೈಲಿ ಒಂದೇ ಟೈಮ್ ನೀರು ಹನಿಸ್ತಾರೆ ಮಮ್ಮಿ. ಅದು ಅವರಿಗೆ ಯಾವಾಗ ಅನುಕೂಲ ಆಗ್ತದೆ ಆ ಥರ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಒಂದು 7:30 ಸುಮಾರಿಗೆ ಬಿಸಿಲಿಗೆ ಬಂದು ಪಾಪುನ ಎತ್ಕೊಂಡು ನಮ್ಮ ಹಸ್ಬೆಂಡ್ ಅವರು ಕೂತಿದ್ದಾರೆ. ಅದನ್ನ ಮೂಗ್ ನೆಟ್ಕ ಮಾಡ್ತೇನೆ ಅನ್ನತ್ತಾರ ನೋಡ್ರಿ. ಬೇಡ ಅಂದ್ರೂ ಕೇಳಾಕತ್ತಿಲ್ಲ. ನ್ಯೂ ಬೋರ್ನ್ ಬೇಬಿನ ಅದು ಅರ್ಲಿ ಮಾರ್ನಿಂಗ್ ಅಂದ್ರೆ ಸ್ವಲ್ಪ ಎಳೆ ಬಿಸಿಲು ಬಂದ ತಕ್ಷಣ ಎತ್ಕೊಂಡು ಬಂದು ಕುತ್ಕೋಬೇಕು. ಅದರಿಂದ ಅವಕ್ಕೆ ವಿಟಮಿನ್ ಡಿ ಸಿಗ್ತೈತಿ. ಅದು ಭಾಳ ಒಳ್ಳೇದು.
ನಂಗೆ ವಿಡಿಯೋ ಮಾಡ್ಬೇಕಂದ್ರೆ ರೆಗ್ಯುಲರ್ ಆಗಿ ಫುಲ್ ಮಾರ್ನಿಂಗ್ ಟು ನೈಟ್ ರೂಟೀನ್ ತೋರ್ಸಕ್ ಆಗಾಕತ್ತಿಲ್ಲ ನೋಡ್ರಿ. ಅದಕ್ಕೆ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಳಕತ್ತೇನೆ. ಫಸ್ಟ್ ಒಂದು ತೊಗೊಂಡಿದ್ದೆ 9 ಡೇಸ್ದು. ಅದಾದ್ಮೇಲೆ ನಿನ್ನೆ ದಿನ ನಂಗೆ ಕ್ಲಿಪ್ಪಿಂಗ್ ತೊಗೊಳಕ್ ಆಗಲಿಲ್ಲ. ಮಾರ್ನಿಂಗ್ ಅಷ್ಟೇ ತೊಗೊಂಡೆ, ಎಳೆ ಬಿಸ್ಲಿಗೆ ಕುತ್ಕೊಂಡಿದ್ದು. ಅದಾದ್ಮೇಲೆ ಇವತ್ತು ಮತ್ತೆ ನೆಕ್ಸ್ಟ್ ಡೇ ಅಂದ್ರೆ ಇವತ್ತಿಂದು 11ನೇ ದಿನ ನೋಡ್ರಿ ಪಾಪು ಹುಟ್ಟಿ. ಸೊ ಮತ್ತೆ ನನಗೆ ತ್ರಾಸ ಆಗತ್ತಿತ್ತು, ಪೇನ್ ಆಗತ್ತಿತ್ತು ಅಂತೇಳಿ ಹಾಸ್ಪಿಟಲ್ಗೆ ಆಟೋದಾಗ ಬಂದ್ವಿ. ಯಾಕಂದ್ರೆ ನಮ್ಮ ಹಸ್ಬೆಂಡ್ ಅವರು ಸ್ವಲ್ಪ ಬಿಸಿ ಇದ್ರ ಆಫೀಸ್ ಒಳಗೆ. ಅದಕ್ಕೆ ಆಟೋ ಮಾಡ್ಕೊಂಡು ಹೋಗ್ರಿ ಅಂದ ಕೂಡಲೇ ಮಮ್ಮಿನ ಕರ್ಕೊಂಡು ಬಂದೆ. ಸೊ ಇವತ್ತಿನ ಬ್ಲಾಗ್ ಇಷ್ಟೇ ನೋಡ್ರಿ. ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.